ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇದು ಬಂದು ಯುಗಾದಿ ಹಬ್ಬದ ಹೊಸ್ತಿಡ್ಕಿನ ದಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಟನ್ ಬಿರಿಯಾನಿ ಹಾಗೆ ಚಿಕನ್ ಕಬಾಬ್ನ ಮಾಡ್ತಾಯಿದ್ದೀನಿ. ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಜಿ ರೈಸ್ನ ಹಾಕಿ ಬಿರಿಯಾನಿನ ಮಾಡ್ತಾ ಇರೋದು. ಹೊಸ್ತಿಡಕ್ಕಂದರೆ ವೆರೈಟಿಯಾಗಿ ನಾನ್ ವೆಜ್ ಮಾಡ್ಕೊಂಡು ತಿನ್ನಬೇಕು. ನೋಡಿದ್ರೆ ಈ ಸಲ ಮಂಡೇ ಆಗಿದೆ. ಹೋಗ್ಲಿ ಇವತ್ತು ಮಾಡೋಣ ಅಂತಂದರೆ ಇವತ್ತು ಅವನಿಗೂ ಸ್ಕೂಲ್ ಇದೆ, ಪ್ಲಸ್ ನನಗೂ ಕೂಡ ಆಫೀಸ್ ಇದೆ. ಜಾಸ್ತಿ ಎಲ್ಲ ಮಾಡೋದಕ್ಕೆ ಟೈಮ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸರಿ ಬಿರಿಯಾನಿ ಆದರೆ ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನ ಲಂಚ್ಗೆ ಎರಡಕ್ಕೂ ಆಗುತ್ತೆ ಅಂದ್ಬಿಟ್ಟು ಬಿರಿಯಾನಿ ಹಾಗೆ ಅದಕ್ಕೆ ಸೈಡ್ಸ್ಗೆ ಚಿಕನ್ ಕಬಾಬ್ನ ಮಾಡ್ತಾಯಿದ್ದೀನಿ. ಹೊಸ್ತಿಡಕ್ಕಂದರೆ ಸಂಡೇ ಇದ್ದರೆ ಚೆನ್ನಾಗಿರುತ್ತೆ, ಯಾಕಂದರೆ ಎಲ್ಲರೂ ನಾನ್ ವೆಜ್ ತಿಂತಾರೆ, ಜೊತೆಗೆ ಟೈಮ್ ಇರುತ್ತೆ, ನಿಧಾನಕ್ಕೆ ಅಡುಗೆ ಎಲ್ಲ ಮಾಡ್ಬೋದು. ಈ ಸಲ ಮಂಡೇ ಆದರೂ ಬಿಡ್ತಾಯಿಲ್ಲ ಆಯುಷ್, ನನಗಾದರೂ ಮಾಡಿಕೊಡು ನೀನು ತಿಂದಿಲ್ಲ ಅಂದರೆ ಅಂತ. ಸರಿ ನೆನ್ನೆಲ್ಲ ಬೇಡ ನಾಳೆ ಮಾಡ್ತೀನಿ ಅಂದಿರೋದಕ್ಕೆ ಇವತ್ತು ಬೆಳಗ್ಗೆನೇ ಮಾಡಿಕೊಡು ಅಂತ ಇಟ್ಕೊಂಡಿದ್ದಾನೆ. ಆ್ಯಕ್ಚುಲಿ ಇವತ್ತು ಅಡುಗೆ ಶುರು ಮಾಡೋದಕ್ಕಿಂತ ಮುಂಚೆ ನೀಟಾಗಿ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡು ವೀಡಿಯೋನ ಶುರು ಮಾಡಿದ್ದು. ಯಾಕಂದರೆ ಲಾಸ್ಟ್ ವೀಕ್ ಕೂಡ ಯಾವ ವೀಡಿಯೋನೂ ಕೂಡ ನಾನು ಮಾಡ್ಕೊಂಡೇ ಇಲ್ಲ. ಎಡಿಟ್ ಮಾಡೋಣ ಅಂತ ನೋಡಿದ್ರೆ ವೀಡಿಯೋಸೇ ಇರಲಿಲ್ಲ. ಸರಿ ಇವಾಗಲಿಂದ ಸ್ವಲ್ಪ ಸೀರಿಯಸ್ಸಾಗಿ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋ ಎಲ್ಲ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ದೆ. ನಾನು ನೋಡಿದ್ರೆ ಟೈಮ್ ಅಂತೂ ತುಂಬಾ ಜಾಸ್ತಿ ಆಗಿಬಿಡ್ತು. ಸರಿ ಹೀಗೆ ನಾನು ನಿಧಾನಕ್ಕೆ ವೀಡಿಯೋ ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿಬಿಟ್ಟು ಬೇಗ ಎಲ್ಲನೂ ಕೂಡ ಮುಗಿಸ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಟೈಮ್ ಇತ್ತು, ಹಾಗಾಗಿ ಲಾಸ್ಟಲ್ಲಿ ಮಾತ್ರ ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಹಾಗಾಗಿ ಇವತ್ತೊಂದು ರೆಸಿಪಿ ಏನಾದರೂ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಎಂಡ್ ಸ್ಕ್ರೀನಲ್ಲಿ ಬಿರಿಯಾನಿ ರೆಸಿಪಿನ ಹಾಕಿರ್ತೀನಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸಲ ಆ ವೀಡಿಯೋನ ಚೆಕ್ ಮಾಡಿ. ಟ್ರೈ ಮಾಡ್ಕೊಡ್ತೀನಿ. ಗುಡ್ ಮಾರ್ನಿಂಗ್ ಅಮ್ಮ. ಬಿರಿಯಾನಿ ಅಲ್ವಾ, ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಆಗುತ್ತಾ ಇಲ್ವೋ ಅಂತ ಅನ್ಕೊಬಿಟ್ಟಿದೆ. ಬಟ್ ಆಯುಷ್ ಟ್ಯೂಷನಿಂದ ಬರೋಷ್ಟರೇ ಬಿರಿಯಾನಿ ಎಲ್ಲ ಮಾಡಿಕೊಂಡೆ. ಇನ್ನು ಸ್ವಲ್ಪ ದಮ್ ಬೇಕಷ್ಟೇ. ಇನ್ನು ಅವ್ನು ರೆಡಿ ಆಗೋದಕ್ಕೆ ಒಂದು 20 ಮಿನಿಟ್ಸ್ ಇರುತ್ತೆ. ಅಷ್ಟರಲ್ಲಿ ಕಬಾಬ್ ಮಾಡ್ಕೊಳ್ಳೋಣ ಅಂತೇಳಿ ಈಗ ಬೇಗ ಕಬಾಬ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಈ ಸಲ ಚಿಕನ್ ಕಬಾಬ್ಗೂ ಅಷ್ಟೇ ಸರಿಯಾಗಿ ಮ್ಯಾರಿನೇಟೇ ಆಗಿರಲಿಲ್ಲ. ಅಟ್ಲೀಸ್ಟ್ ನಾನು 1 ಅವರ್ ಆದರೂ ಮ್ಯಾರಿನೇಟ್ನ ಮಾಡ್ತೀನಿ. ಇವತ್ತೊಂದು 40 ಮಿನಿಟ್ಸ್ ಮಾತ್ರ ಆಗಿತ್ತು. ಈ ಕಬಾಬ್ಗೆ ಸರಿಯಾಗಿ ಮ್ಯಾರಿನೇಟ್ ಆಗಿಲ್ಲ ಅಂದರೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ, ಒಂಥರ ಚಿಕನೆಲ್ಲ ಬೆಂಡ್ ಅನಿಸುತ್ತೆ. ಅದಕ್ಕೆ ಆಯುಷ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಬಿಟ್ಟು ಮತ್ತೆ ಮ್ಯಾರಿನೇಟ್ ಆಗಲಿ ಅಂತ ಹೇಳ್ಬಿಟ್ಟು ಫ್ರಿಜ್ಜೆಲ್ಲ ಇಟ್ಬಿಟ್ಟೆ. ಲಾಸ್ಟ್ ಮಂತೆಲ್ಲ ಅಟ್ಲೀಸ್ಟ್ ವೀಕಲ್ಲಿ ಒಂದು 3 ವೀಡಿಯೋಸ್ ಆದರೂ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೆ. ಈ ಮಂತ್ ಏನಾಗಿದೆ ಅಂತಲೇ ಗೊತ್ತಿಲ್ಲ, ಎಷ್ಟೇ ಟ್ರೈ ಮಾಡಿದ್ರು ಕೂಡ ವೀಕಲ್ಲಿ ಒಂದು 3 ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಕೆಲವು ಸಲ ಎಡಿಟ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ, ಇನ್ನು ಕೆಲವು ಸಲ ಅಂತೂ ವೀಡಿಯೋನೇ ಮಾಡ್ಕೊಂಡಿರಲ್ಲ. ನೋಡಿ ಇದೇ ಥರ ವೀಡಿಯೋ ಏನಾದ್ರು ಮಾಡಿಕೊಂಡು ನಾವು ಅಡುಗೆ ಮಾಡ್ತೀವಿ ಅಂತ ಅಂದಾಗ ತುಂಬ ಟೈಮ್ ಆಗಿಬಿಡುತ್ತೆ. ಅದು ಈ ಕಡೆ ಸ್ಕೂಲಿಗೆ ಟೈಮ್ ಆಗುತ್ತೆ, ಆ ಕಡೆ ನಮ್ಗೆ ಆಫೀಸಿಗೆ ಟೈಮ್ ಆಗುತ್ತೆ, ಇದೇ ಥರ ಆಗುತ್ತೆ. ಬಟ್ ಈ ಥರ ರೆಗ್ಯುಲರಾಗಿ ವೀಡಿಯೋ ಆಗ್ತೆ ವ್ಯೂಸ್ ಕೂಡ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಮುಂಚೆನೇ ಬೆಟರ್ ಇತ್ತು ಅಂತ ಅನಿಸುತ್ತೆ, ಇವಾಗ ಅಷ್ಟು ಕಡಿಮೆ ಬರ್ತಾಯಿದೆ. ಆದ್ದರಿಂದ ಇನ್ನು ಮುಂದೆ ಟೈಮ್ ಇಲ್ಲ ಅಂದರೂ ಕೂಡ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ವೀಡಿಯೋನ ಮಾಡಿಕೊಂಡು ವೀಕಲ್ಲಿ ಒಂದು 3 ವೀಡಿಯೋಸ್ ಆದರೂ ಕೂಡ ಮಿಸ್ ಮಾಡದೆ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಹಾಗೆ ವಿಡಿಯೋ ನೋಡ್ತಾ ಇರೋರು ನೀವು ಕೂಡ ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಗ್ತಾಯಿದೆ ಅಥವಾ ಏನು ಇಷ್ಟ ಆಗ್ತಾಯಿಲ್ಲ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಅಟ್ಲೀಸ್ಟ್ ನೀವು ವಿಡಿಯೋದಲ್ಲಿ ಏನು ಚೆನ್ನಾಗಿ ಬರ್ತಾಯಿಲ್ಲ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿದ್ರೆ ಅದನ್ನು ನಾವು ಕರೆಕ್ಟ್ ಮಾಡಿಕೊಂಡು ವಿಡಿಯೋನ ಇನ್ನೂ ಸ್ವಲ್ಪ ಬೆಟರಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಿದ್ದೆ ಮಾಡೋದು ಸ್ಕೂಲಲ್ಲಿ ಈ ಥರ ಎಲ್ಲ ತಿಳ್ಕೊಂಡು ನೀರು ತಂದು ಚೆನ್ನಾಗಿದೆಯಾ? ಬೇಕ್ತೀನಿ. 5 ಮಿನಿಟ್ಸಲ್ಲಿ ತಿನ್ನಬೇಕು. ಇಷ್ಟ ಮಾಡೋಷ್ಟರಲ್ಲಿ ಕರೆಕ್ಟಾಗಿ 9 o'clock 9:05ಗೆ ಮನೆ ಬಿಡಬೇಕು. 5 ನಿಮಿಷದಲ್ಲಿ ಇಷ್ಟು ತಿನ್ಬೇಕೀಗ. ಮೇಯ್ನು ಅಡುಗೆ ಮಾಡ್ಬೇಕಾದ್ರೆ ಸ್ವಲ್ಪ ಟೈಮ್ ಇರಬೇಕು, ಪೇಷನ್ಸಿಂದ ಬರ್ತೀವಿ. ಈ ಥರ ಅರ್ಜೆಂಟಾಗಿ ಮಾಡಿದಾಗ ಆ ಕಾಬ್ರಿಗೆ ಹಂಗೆ ಅನಿಸ್ತಾ ಇರುತ್ತೆ. ಬಟ್ ಚೆನ್ನಾಗಿ ಬಂತು, ಚೆನ್ನಾಗಿದೆ ಬಂದರೆ ಚೆನ್ನಾಗಿದೆ. ಬಟ್ ತಿನ್ನೋಕ್ಕೆ ಟೈಮ್ ಇಲ್ಲ ಅಷ್ಟೇ. ಟೈಮ್ ಇದ್ದಿದ್ರೆ ನಿಧಾನ ಕೂತ್ಕೊಂಡು ಒಂದು 2 ಸರಿನೋ 3 ಸರಿನೋ ಹಾಕಿಸ್ಕೊಂಡು ತಿನ್ಬೋದಾಗಿತ್ತು.
ಅಪ್ಪಿ ತಪ್ಪಿ ಮಿಸ್ ಆಗಿ ರಂಜಾನ್ ದಿನ ಮಂಡೇ ಆಗೋಯ್ತು. ಇಲ್ಲ ಅಂದಿದ್ರೆ ಇಡೀ ದಿನನೇ. ಆದ್ರೆ ಏನಿಲ್ಲ, ನೆನೆಲ್ಲ ಇಡೀ ದಿನ ಒಬ್ಬಟ್ಟು, ತೊಂಬಿಟ್ಟು ಸ್ವಲ್ಪ, ಒಬ್ಬಟ್ಟು ಆಲ್ಮೋಸ್ಟ್ ಎಲ್ಲ ಖಾಲಿ ಆಯ್ತು. ಎಲ್ಲ ಖಾಲಿ ಆಯ್ತು. ಇದನ್ನೆಲ್ಲ ಮಾಡಿದ್ದಾರೆ. ಆಯುಷ್, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಷ್ಟೊಂದೆಲ್ಲ ತಿನ್ಕೊಂಡು ಹೋದ್ರೆ ಕ್ಲಾಸಲ್ಲಿ ನಿದ್ದೆ ಬರಲ್ವಾ? ಹೆಂಗಿದೆ? ದೃಷ್ಟಿ ಬೇರೆ ಆಗುತ್ತಾ? ಸಣ್ಣಾಗಿ ಹೋಗ್ತೀರಾ? ಹೊರಡು ಬೇಗ, ಟೈಮ್ ಆಯ್ತು. ಮಧ್ಯಾಹ್ನ ಬಂದು ಇನ್ನೊಂದ್ಸರಿ ತಿನ್ನು. ಓ ಕತೆ ಇದು.